ಸ್ನೇಹಿತರ ಶಿವಮೊಗ್ಗ ನೋಡ್ಬೇಕಂತ ಹೇಳಿದ್ನ ಸರ್. ನೋಡ್ಬೇಕಲ್ಲ ಕೆಲಸ ಮಾಡಿದ್ರೆ ನೀಟಾಗಿ ಮಾಡಬೇಕು. ಕೆಲಸ ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಕ್ಕೆ. ಸ್ನೇಕ್ ಕಿರಣ್ ಶಿವಮೊಗ್ಗ ವಿಷರಹಿತ ಕೇರೆ ಹಾವು. ಕೆರೆ ಹೋದರೆ ತಲೆ ಸಣ್ಣ, ಕಣ್ಣಿನ ಕೆಳಗಡೆ ಗೀರು ಅರ್ಧ ಭಾಗ ತನಕ ಪ್ಲೈನ್ ಕಲರ್ ಇರುತ್ತೆ. ಹೀಗೆ ಅರ್ಧ ಕಲರ್ ಪ್ಲೈನ್ ಅಂದರೆ ಅರ್ಧ ಕಲರು ಹಾಂ ಅರ್ಧ ಕಲರ್ ಪ್ಲೈನ್, ಅರ್ಧ ಕಲರ್ ಪಟ್ಪಟ್ಟೆ. ಮೇಕಂಡ್ ಶಿವಮೊಗ್ಗ ಮೆಕ್ಕಿಲ್ಕಲ್ ಮಠ ಆಫೀಸಲ್ಲೇ. ಈಗೇನು ಕಾಣಿಸಲ್ಲ, ಅಷ್ಟು ದೂರ ಆಯ್ತು. ನಮ್ಮ ಶ್ರೀಮಠದ ಕಚೇರಿಯಲ್ಲಿ ಇನ್ನೂ ಒಂದು ಹಾವು ಬಂದಿತ್ತು. ಅದನ್ನು ನಾವು ತಕ್ಷಣ ನೋಡಿ ಶಿವಮೊಗ್ಗ ಸ್ನೇಕ್ ಏನವರಿಗೆ ದೂರವಾಣಿ ಕರೆ ಮಾಡಿದ್ವಿ. ಅವ್ರು ತಕ್ಷಣ ಬಂದು ಹಾವನ್ನು ನೀರು ಕೆಳಗಡೆ ಇದ್ದಿದ್ದನ್ನು ನೋಡಿ ಇದು ಕೆರೆ ಹಾವು ಅಂತ ಗುರುತಿಸಿ ಹಾವಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಸುರಕ್ಷಿತವಾಗಿ ಹಿಡಿದು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾವು ಬರೋದು ಇಲ್ಲಿ ಕಪ್ಪೆ ದಿನ ಬರುತ್ತೆ, ಟೆಂಪ್ರೇಚರ್ ಅಥವಾ ವಾತಾವರಣ ಬಿಸಿಲಿದ್ರೆ ತಣ್ಣೀರ ಜಾಗ ಬರುತ್ತೆ. ಪರಿಸ್ಥಿತಿ ಒಳಗೆ ಬರೋದು ಬಂದಿದೆ. ನೀವೆಲ್ಲ ಓಡ್ಸಕ್ ಹೋದ್ರೆ ಪೈಪಲ್ಲಿ ತೊಗೊಂಡು ಅನ್ಸುತ್ತೆ ಪೈಪ್ ಇತ್ತು ಡೋರ್ ಓಪನ್ ಮಾಡಿದ್ದೆಲ್ಲ ಮಾಡಬೇಡಿ. ಯಾವಾಗಲೂ ಅಷ್ಟು ಹಾವಿಗೆ ಭಯನೂ ಆಗ್ಬೋದು, ನೋವು ಆಗ್ಬೋದು. ನಾವು ಎಷ್ಟು ಓಡ್ಸಕ್ಕೆ ಹೋಗ್ತೀವಿ ಅಷ್ಟು ರಿಯಾಕ್ಷನ್ ಚೇಂಜ್ ಇರುತ್ತೆ. ಅಂದರೆ ಅಟ್ಯಾಕ್ ಮಾಡೋಂಥ ಅವಕಾಶ ಇರುತ್ತೆ, ಕಚ್ಚೋಂಥ ಅವಕಾಶ ಇರುತ್ತೆ. ಹಾಗಾಗಿ ಇದು ವಿಷರಹಿತ ಹಾವು, ಕೇರೆ ಹಾವು ಹೆಚ್ಚಾಗಿ ಎಲ್ಲ ಒಳಗಡೆ ಬಂದಿದೆ, ಕಾಣಿಸ್ಕೊಂಡಿದೆ. ಈ ಹಾವಲ್ಲಿ 2 ಜಾತಿ ಇರುತ್ತೆ, ಗಂಡು ಹೆಣ್ಣು. ಕೆರೆ ಹಾವಲ್ಲಿ ಒಂದು ಬ್ರೌನ್ ಬರುತ್ತೆ, ಒಂದು ಬ್ಲ್ಯಾಕ್ ಕಲರ್ ಬರುತ್ತೆ, ಬ್ಲ್ಯಾಕ್ ಗ್ರೀನ್ ಕಲರು. ಎಲ್ಲರೂ ಒಂದು ಸಿಂಪ್ಯಾಕ್ ಮಲದಾಗ 2 ಹಾವು ಅಂತ ಕಾಣಿಸುತ್ತೆ. ಯಾಕಂದರೆ ತಲೆಯಿಂದ ಅರ್ಧ ಭಾಗ ಪ್ಲೈನ್ ಇರುತ್ತೆ, ಇನ್ನೂ ಹೊಟ್ಟೆಯಿಂದ ಈ ಕಡೆ ಭಾಗದಲ್ಲಿ ಪಟ್ಪಟ್ಟೆ ಇರುತ್ತೆ. ಬಾಲದಲ್ಲಿ ಹೊಡೆಯಂತೆ ಮುಳ್ಳಿರುತ್ತೆ, ಅವೆಲ್ಲ ಸುಳ್ಳು. ದೇವರ ಅನುಗ್ರಹದಿಂದ, ಜನರ ಆಶೀರ್ವಾದದಿಂದ, ಮೆಕ್ಕಿಲ್ಕಲ್ ಮಠ ಪ್ರತಿಯೊಂದು ಕಮಿಟಿಯವರಿಗೂ ಸಹ ಎಲ್ಲರಿಗೂ ಜನರಿಗೆ ಭಗವಂತ ಒಳ್ಳೇದು ಮಾಡಲಿ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಆಗಿದೆ, ದೇವರ ಅನುಗ್ರಹದಿಂದ ಆಗಿದೆ. ವಿಷರಹಿತ ಹಾವು, ಕೇರೆ ಹಾವು ಒಂದು 5 ಇರ್ತದೆ. ಎಲ್ಲರಿಗೂ ಭಗವಂತ ಒಳ್ಳೇದು. ಥ್ಯಾಂಕ್ಸ್. ನಾಗರವೆಲ್ಲ ಮುಟ್ಟಬಾರ್ದು, ಮನ್ಸೇ ಮುಟ್ಬೇಕು ಯಾವಾಗಲೂ. ಇದು ಮುಟ್ಟೋದಲ್ಲ, ಮನ್ಸಂದ್ರೆ ದೇವರು ಅಂತ ಸಾಕು. ವನ್ಯಜೀವಿ ಪ್ರಾಣಿಗಳೆಲ್ಲ ಕೇವಲ 10 ನಿಮಿಷಗಳಲ್ಲಿ ಬಂದು ಕೇವಲ 10 ನಿಮಿಷದಲ್ಲಿ ಕಾಲ್ ಮಾಡಿದ ತಕ್ಷಣ ಬಂದು ರಕ್ಷಿಸಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ನಾನು ಗಾಡಿ ಕಪ್ಪಿದ್ದೆ, ಥ್ಯಾಂಕ್ಸ್. ಟ್ರಾಫಿಕ್ ಇದೆ, ಸಿಗ್ನಲ್ ಇದೆ. ಒಂದೊಂದ್ಸರಿ ನಾವು ಬರ ಇದರಲ್ಲಿ ಸಿಗ್ನಲ್ ಜಂಪ್ ಆಗುತ್ತೆ. ಅಲ್ಲ 5 ರೂಪಾಯಿನ 1000 ರೂಪಾಯಿ ಕೊಡ್ಬೇಕಾಗತ್ತೆ. ಕೆಲವ್ರ ಕಡೆ ನೋಡ್ಕೊಂಡ್ ಬರ್ಬೇಕು, ಕೆಲವೊಂದು ಮಿಸ್ಟೇಕ್ ಆಗ್ತವೆ. ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸು ಇಲಾಖೆಯವ್ರಿಗೂ ಧನ್ಯವಾದಗಳು. ತಪ್ಪಾಗಿ ಕ್ಷಮಿಸ್ಬೇಡಿ. ಥ್ಯಾಂಕ್ ಯು.